ಹಲೋ ಸ್ನೇಹಿತರೆ, ನಾವು ಇವತ್ತು ಆಸನಾಂಬ ದರ್ಶನಕ್ಕೆ ಹೋಗಿದ್ವಿ. 1000 ರೂಪಾಯಿ ಕ್ಯೂಲಿ ನಾವಿದ್ವಿ. ನಮ್ಮ ಪಕ್ಕದಲ್ಲಿರೋದು ಜನತಾ ದರ್ಶನ. ತುಂಬ ಹೆವಿ ರಶ್ ಅಂತೇನಿಲ್ಲ, ಹಾಗಂತ ಖಾಲಿನೂ ಇಲ್ಲ. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ನೋಡಿ, ಎಲ್ರಿಗೂ ಯಾರೇ ಹೋದ್ರೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ವ್ಯವಸ್ಥೆ ಆಗಿದೆ. ನಾವು 1000 ರೂಪಾಯಿ ಟಿಕೆಟ್ಗೆ ಹೋಗಿದ್ವಿ. ಅಷ್ಟು ಜನ ಏನು ಇರಲಿಲ್ಲ. ಕರೆಕ್ಟಾಗಿ ಅರ್ಧ ಗಂಟೆ ದರ್ಶನ ಮುಗಿತು. ತಾಯಿ ಆಶೀರ್ವಾದ ಸಿಕ್ತು. ಅಲ್ಲಿ ಯಾರು ಬರ್ತಾರೆ ಯಾರಿಗೂ ತೊಂದರೆ ಆಗದೆ ಇರೋ ಥರ ಎಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ. ಒಂದು ಶೌಚಾಲಯದಿಂದ ಹಿಡಿದು ನೀರು ಕುಡಿಯೋದಾಗಲಿ ಇನ್ನೊಂದಾಗಲಿ ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಅದರಲ್ಲೂ ಡೆಕೋರೇಷನ್ ಅಂತೂ ಈ ಸರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗೆ ಹೋಗೋವಾಗೂ ಅಷ್ಟೇ ಚೆನ್ನಾಗಿದೆ, ಹೊರಗಡೆ ಬರೋವಾಗಲೂ ಅಷ್ಟೇ ಚೆನ್ನಾಗಿದೆ. ಹೂವಿನ ಅಲಂಕಾರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಇದು ನೀವು ನೋಡ್ತಾ ಇರೋದು ಈ ಕಡೆ ಜನತಾ ದರ್ಶನದ ಕ್ಯೂ. ಜನತಾ ದರ್ಶನದಲ್ಲಿ ಜಾಸ್ತಿ ರಶ್ ಇದೆ. ಸ್ವಲ್ಪ 300 ರೂಪಾಯಿ ಪಾಸ್ ಕೂಡ ಫ್ರೀ ಇರ್ಬೋದು, ಅದು ನಮಗೆ ಗೊತ್ತಾಗಿಲ್ಲ. ಇದು ನಮ್ಮ ಪಕ್ಕದಲ್ಲಿರೋದು 300 ರೂಪಾಯಿದ ಇದೆ ಅಂತ. ಅದು ಗೋಲ್ಡನ್ ಪಾಸ್ ಅಂತ, ಮೇ ಬಿ ಗೋಲ್ಡನ್ ಪಾಸ್ ಅವರು ಇರ್ಬೋದು. ನಮ್ಗೆ ಅಲಂಕಾರ ಅಂತೂ ಹೂವಿನ ಅಲಂಕಾರದಲ್ಲಿ ಮಾಡಿರೋದು ಕಳಸ ಆಗಲಿ, ಆಮೇಲೆ ಶಿವಲಿಂಗ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಂಟ್ರೆನ್ಸ್ನೂ ಅಷ್ಟೇ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ದೇವ್ರ ದರ್ಶನಕ್ಕೂ ತುಂಬ ಯಾರಿಗೂ ಏನು ತಳ್ಳಾಡೋದಾಗಲಿ ನೂಕಾಡೋದಾಗಲಿ ಆಗೋ ಥರ ಏನೂ ಮಾಡಿಲ್ಲ. ನೋಡಿ, ಇದೆಲ್ಲ ಅಲ್ಲಿರೋ ಗಣಗಳು, ಗಣದೇವತೆಗಳು. ಹೊರಗಡೆ ಬರ್ತಾ ಇದು ನಿಮಗೆ ತೆಂಗಿನ ಮರಕ್ಕಾಗಲಿ ಇನ್ನು ಆಚೆ ಬರ್ತಾ ವೆಂಕಟೇಶ್ವರ ಸ್ವಾಮಿ, ಈ ಕಡೆ ಗಣೇಶ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಗಿ ಬನ್ನಿ.